ಯಾವುದೇ ವ್ಯಕ್ತಿಯನ್ನ ಅವರ ಇಚ್ಛೆಗೆ ವಿರುದ್ಧವಾಗಿ ಒಂದೇ ಮಾತರಮನ್ನ ಹಾಡುವಂತೆ ಒತ್ತಾಯಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ. ಕಡ್ಡಾಯವಾಗಿ ಹಾಡಲೇಬೇಕೆಂದು ಯಾರಾದರೂ ಒತ್ತಡ ಹಾಕಿದರೆ ಅಥವಾ ಹಾಡದಿದ್ದ ಕಾರಣಕ್ಕೆ ಕ್ರಮ ಕೈಗೊಂಡ್ರೆ ಆಗ ನಮ್ಮ ಬಳಿ ಬನ್ನಿ ಹೀಗೆಂದು ಯಾವುದೇ ರಾಜಕಾರಣಿ ಹೇಳಿದ್ದಲ್ಲ. ಖುದ್ದು ಸುಪ್ರೀಂ ಕೋರ್ಟ್ ನೀಡಿದ ಸಂದೇಶ ಇದು. ಬಹಳ ಸಮಯವೇನೂ ಆಗಿಲ್ಲ. ಕೇಂದ್ರ ಸರ್ಕಾರವು 2 ಚರಣಗಳು ಮಾತ್ರವಲ್ಲದೆ ಇಡೀ ಗೀತೆಯನ್ನೇ ರಾಷ್ಟ್ರಾದ್ಯಂತ ಹಾಡಬೇಕೆಂದು ಸುತ್ತೋಲೆ ಹೊರಡಿಸಿತು. ಸರ್ಕಾರದ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಆಗ ಕೇಂದ್ರ ಸರ್ಕಾರವೇ ರಾಷ್ಟ್ರೀಯ ಗೀತೆಯನ್ನು ಹಾಡಬೇಕೆಂಬುದು ಸೂಚನೆಯಷ್ಟೇ, ಕಡ್ಡಾಯವಲ್ಲ ಎಂದು ಹೇಳಿಕೊಂಡಿತು. ಆಗ ಒಂದೇ ಮಾತರಂ ವಿರುದ್ಧ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ವಜಾಗೊಳಿಸಿ ಸುಪ್ರೀಂ ಕೋರ್ಟ್ ಇಚ್ಛೆಗೆ ವಿರುದ್ಧವಾಗಿ ಒಂದೇ ಮಾತರಮನ್ನು ಹಾಡುವಂತೆ ಒತ್ತಾಯಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಯಾರಾದರೂ ಒತ್ತಡ ಹಾಕಿದರೆ ಆಗ ನಮ್ಮ ಬಳಿ ಬನ್ನಿ ಎಂದು ಹೇಳಿತ್ತು. ಈ ವಿಷಯ ಈಗ ಇಲ್ಲಿ ಯಾಕೆ ಹೀಗೆ ಪ್ರಸ್ತಾಪ ಅಂದರೆ, ಮಧ್ಯಪ್ರದೇಶದ ಇಂದೋರ್ ಮಹಾನಗರ ಪಾಲಿಕೆಯ ಬಜೆಟ್ ಅಧಿವೇಶನದ ವೇಳೆ ಒಂದೇ ಮಾತರಂ ಹಾಡಲು ನಿರಾಕರಿಸಿದ ಕಾಂಗ್ರೆಸ್ನ ಮಹಿಳಾ ಕೌನ್ಸಿಲರ್ ಫೌಜಿಯಾ ಶೇಖ್ ಆಲಿಂರನ್ನ ಸದನದಿಂದ ಅಮಾನತುಗೊಳಿಸಲಾಗಿದೆ. ಬುಧವಾರ ಪಾಲಿಕೆಯ ಬಜೆಟ್ ಮೇಲಿನ ಚರ್ಚೆ ಆರಂಭವಾಗುವ ಮೊದಲು ಒಂದೇ ಮಾತರಂ ಹಾಡುವುದನ್ನು ನಿಗದಿ ಮಾಡಲಾಗಿತ್ತು. ಆದರೆ ಫೌಜಿಯಾ ಆಲಿಂ ಅವರು ಒಂದೇ ಮಾತರಂ ಹಾಡಲೇಬೇಕೆಂಬ ಕಡ್ಡಾಯವಿಲ್ಲ, ನಾವು ಹಾಡುವುದಿಲ್ಲ ಎಂದು ನಿರಾಕರಿಸಿದರು. ಅವರ ನಿಲುವನ್ನು ವಿರೋಧಿಸಿದ ಆಡಳಿತಾರೂಢ ಬಿಜೆಪಿ ಕೌನ್ಸಿಲರ್ಗಳು ಅಧ್ಯಕ್ಷರ ಪೀಠದ ಬಳಿ ನುಗ್ಗಿ ಘೋಷಣೆಗಳನ್ನು ಕೂಗಿ ಗದ್ದಲೆಬ್ಬಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋದ ಹಿನ್ನೆಲೆಯಲ್ಲಿ ಫೌಜಿಯರನ್ನ ಸದನದಿಂದ ಅಮಾನತು ಮಾಡಿ ಹೊರಹೋಗುವಂತೆ ಸಭಾಧ್ಯಕ್ಷ ಮುನ್ನಾಲಾಲ್ ಯಾದವ್ ಸೂಚಿಸಿದರು. ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿರುವ ಫೌಜಿಯಾ ಆಲಿಂ, ಸಂವಿಧಾನವು ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ನನ್ನ ಇಸ್ಲಾಮಿಕ್ ನಂಬಿಕೆಗಳ ಪ್ರಕಾರ ನಾನು ಅದನ್ನು ಹಾಡಲು ಸಾಧ್ಯವಿಲ್ಲ. ನನ್ನನ್ನು ಯಾರೂ ಬಲವಂತಪಡಿಸುವಂತಿಲ್ಲ. ನಾನು ರಾಷ್ಟ್ರಗೀತೆಯನ್ನು ಗೌರವಿಸುತ್ತೇನೆ ಎಂದು ಹೇಳಿದ್ದಾರೆ. ಅಲ್ಲದೆ ನಗರದ ಕಲುಷಿತ ಕುಡಿಯುವ ನೀರಿನ ಸಮಸ್ಯೆಯಂತಹ ಮೂಲಭೂತ ವಿಷಯಗಳಿಂದ ಗಮನ ಬೇರೆಡೆಗೆ ಸೆಳೆಯಲು ಬಿಜೆಪಿ ಈ ವಿವಾದವನ್ನು ಸೃಷ್ಟಿಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಬಂಕಿಂ ಚಂದ್ರ ಚಟರ್ಜಿ ಬರೆದಿರುವ ಒಂದೇ ಮಾತರಂ ಗೀತೆಯ ಪರಿಪೂರ್ಣ ಸಾರವು ಅಲ್ಪಸಂಖ್ಯಾತರ ವಿರುದ್ಧ, ಅದರಲ್ಲೂ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಪ್ರಚೋದಿಸುವಂತಿದೆ. ಆದಾಗ್ಯೂ ಮೊದಲ 2 ಚರಣಗಳು ಮಾತ್ರ ಭಾರತವನ್ನು ವರ್ಣಿಸುತ್ತದೆ. ಆದ್ದರಿಂದ ಆ 2 ಚರಣಗಳನ್ನು ಮಾತ್ರವೇ ರಾಷ್ಟ್ರೀಯ ಗೀತೆಯಾಗಿ ಆರಿಸಿಕೊಳ್ಳಲಾಗಿದೆ. ಆದಾಗ್ಯೂ ಮೋದಿ ನೇತೃತ್ವದ ಸರ್ಕಾರ 2 ಚರಣಗಳು ಮಾತ್ರವಲ್ಲದೆ ಇಡೀ ಗೀತೆಯನ್ನೇ ರಾಷ್ಟ್ರಾದ್ಯಂತ ಹಾಡಬೇಕೆಂದು ಸುತ್ತೋಲೆ ಹೊರಡಿಸಿತು. ಸುಪ್ರೀಂ ಕೋರ್ಟ್ ಸೂಚನೆಯ ಹೊರತಾಗಿಯೂ ಇದೀಗ ಒಂದೇ ಮಾತರಂ ಹಾಡದ ಕಾರಣಕ್ಕಾಗಿ ಪ್ರಜಾಪ್ರತಿನಿಧಿಗಳ ಪಾಲಿಕೆಯಲ್ಲಿಯೇ ಕೌನ್ಸಿಲರ್ ಒಬ್ಬರನ್ನ ಅಮಾನತು ಮಾಡಲಾಗಿದೆ. ಬಲವಂತದ ಕ್ರಮ ಕೈಗೊಳ್ಳಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.